ಎಲ್ಲ ಚರ್ಚೆ ಅಲ್ಲ ನೋಡಿ ಅದೇ ಎಲ್ಲರೂ ಸಭಾಧ್ಯಕ್ಷರು ಪ್ರಕಟ ಮಾಡಿದಂತ ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಫಿನಿಶ್ ಮಾಡಿ. ಈಗ ಮತ್ತೆ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಉಪಮುಖ್ಯಮಂತ್ರಿಗಳು ಒಂದ್ ನಿಮಿಷ ಕೂತ್ಕೊಳ್ಳಿ, ಒಂದ್ ನಿಮಿಷ ನೋಡಿ ಇದು ಸಮರ್ಥನೆ ಯಾವ ಪದಗಳನ್ನ ಬಳಸಿದ್ರು ಅಂತ ಮತ್ತೆ ಪದೇ ಪದೇ ಹೇಳ್ತಾ ಹೋದ್ರೆ ನೋಡಿ ಒಂದ್ ನಿಮಿಷ ಬಳಸಿರೋದು ಯಾರು ನೋಡ್ರಿ ಸದನದ ಇಲ್ಲಿ ಯಾಕೆ ಮಾತಾಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ ನೋಡಿ ಮಾನ್ಯ ಅಧ್ಯಕ್ಷರೇ ಅವರು ಒಂದ್ ಪದ ಬಳಸ್ತಾರೆ, ತೆಗೆದು ಹಾಕಲಾದ ಅಸಂಸದೀಯ ಪದ. ಶಿವಲಿಂಗೇಗೌಡರು ಹೇಳಿರೋದು ಯಾರು? ನೀವೇ ಹೇಳ್ರಿ. ನಾನು ಯಾಕೆ ಮಾತಾಡೋಣ? ಬುಕ್ಕಲ್ಲಿದೆ, ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಮಾನ್ಯ ಅಧ್ಯಕ್ಷ ಎರಡನೇ ಪದ 2019 ಹೇಳಿರೋದು ಅಪಾಪೋಲಿಗಳು ಎಂ.ಎಲ್.ಎಗಳು ಅಪಾಪೋಲಿಗಳು ಅಂತವ್ರು ಹೇಳಿದ್ರೆ ಸದನ ಸದನದ ನಡವಳಿಕೆಗಳು ಪದ್ಧತಿ ನೋಡಿ ಯಾವಾಗ ಬೇಕಾದ್ರೆ ಹಿಂಗ್ ಮಾತಾಡ್ತಾನೆ ಮಾತಾಡ್ತಾ ಇರ್ತೀವಿ. ನಿಮ್ಮ ಸದಸ್ಯರು ಮಾತಾಡ್ತಾ ಸಮಸ್ಯೆ ಜಾಸ್ತಿ ಮಾಡಿದ ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದುಹಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ. ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ನಾನು ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ಹಂಗಾಗಿ ಇದು ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ಬಾರಿ ಅಗತ್ಯ ಇದೆ. ಸಮರ್ಥನೆ ಮಾಡ್ಕೊಂಡು ಚರ್ಚೆ ಬೇಡ. ಈಗ ಈಗ ನನ್ನ ಅಭಿಪ್ರಾಯ ಪ್ರತಿಪಕ್ಷ ನಾಯಕರೇ ತಾವು ಎರಡು ಕೂಡ ಈ ಕಡೆಯಿಂದ ಇವರನ್ನು ಪ್ರಚೋದನೆ ಮಾಡೋದಕ್ಕೆ ತಾವು ವಿಷಾದ ವ್ಯಕ್ತಪಡಿಸಿ, ಮತ್ತೆ ತಾವು ಅಲ್ಲಿಂದ ಪಕ್ಷದ ಮೇಲೆ ತಾವು ಕೂಡ ತಮ್ಮ ಈ ರೀತಿ ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ಒಂದು ವಿಷಾದ ಕ್ಷಮೆ ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಕಳ್ಳ 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 ಅಂತ ಅಂದ್ಬಿಟ್ಟು ಸಂಸದಿ ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡಿಸ್ಲಿ. ಅವರು ಶಿವಲಿಂಗೇಗೌಡ ಕಳ್ಳ ಅಂತ ಪ್ರಚೋದನೆ ಕೊಟ್ಟವ್ರಿಗೆ ಏನಿಲ್ಲ ಹಾಗಾದ್ರೆ ಏನಿಲ್ಲ. ನೀವಲ್ಲ ನಿಮ್ಮ ಪರ ಅವರ ತೆಗೀರಿ. ಎಲ್ಲಿ ಹೇಳಿದ್ದಾರೆ ಕೊಡಿ. ನೋಡಿ ಎಲ್ಲ ನಮ್ಮ ಕಣ್ಣ ಮುಂದೆ ಮಾಡ್ಬೇಕು. ರೂಪಕ ಪ್ರಾರಂಭ ಮಾಡಿ ಹೌದು ಒಂದೊಂದಲ್ಲ ಪ್ರಶ್ನ ಅಂದರೆ ಏನ್ ಬೇಕು ಅವ್ರು ಹೇಳಿ. ನಮಗೂ ಆ ಪದ ಉಪಯೋಗ ಮಾಡಕ್ಕೆ ನಾಳೆ ಅವಕಾಶ ಇರ್ಲಿ, ಅದು ಹಂಗೆ ಇರ್ಲಿ. ಆ ಪದ ನಾವು ಅದನ್ನ ಅವ್ರ ಮೇಲೆ ಉಪಯೋಗ ಮಾಡಕ್ಕೆ ಹಂಗೆ ಇರ್ಲಿ. ನಾವು ಒಪ್ಪಲ್ಲ. ಅದು ನಿಮ್ಮನ್ನು ಕೇಳಿ ನಾನು ತೆಗಿಬೇಕಂತ ಇಲ್ಲ. ಅದು ನನ್ನ ಡ್ಯೂಟಿ ನಾನು ತೆಗೆದಿದ್ದೇನೆ. ಅದು ನಾವು ಅವರ ಕ್ಷಮಾಪಣೆ ಇಲ್ಲ, ಆಗ್ರಹ ಮಾಡಲ್ಲ ನಾವು ಕ್ಷಮಾಪಣೆಗೆ. ನೋಡಿ ಒಮ್ಮೆ ನೀವೇ ಕ್ಷಮಾಪಣೆ ಕೇಳ್ಬೇಕಂತ ಹೇಳಿ ಒಮ್ಮೆ ನೀವೇ ಹೇಳ್ತೀರಿ, ನಾವು ಕೇಳುದಿಲ್ಲ. ಈ ರೀತಿ ನಿಮ್ಗೆ ಸಮಸ್ಯೆ ಬಗೆಹರಿಸಿಕ್ಬೇಕಾ ಅಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಬೇಕು. ಬಿಡಿ, ಒಳ್ಳೆ ಪರಂಪರೆ ಹಚ್ಚಿದ್ದೀರಾ. ಪರಂಪರೆ ನೋಡಿ ನಾವು ಕ್ಷಮಾಪಣೆ ಕೇಳಲ್ಲ, ನಾವು ಕೇಳಲ್ಲ, ಯಾವತ್ತೂ ಕೇಳಲ್ಲ. ಅದೇ ಉಪಯೋಗ ಮಾಡ್ತೀವಿ. ಕಾಂಗ್ರೆಸ್ ಕೇಳ್ಬೇಡ, ಕೇಳ್ಬೇಡಿ, ದಯವಿಟ್ಟು ಕೇಳ್ಬೇಡಿ. ಈ ಪರಂಪರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಿಡಿ, ನೀವು ಮಾನ್ಯ ಅಧ್ಯಕ್ಷರೇ ಗೌರವ ಬೇರೆ. ನೀವು ಕೇಳಿದಿಲ್ಲ
ಅಲ್ಲ ಅಧ್ಯಕ್ಷರೇ. ನಿಮ್ಗೆ ಹೇಳಿದ ಮೇಲೆ ಕೇಳಲಿಕ್ಕೆ ಆಗುದಿಲ್ಲ ಮತ್ತೆ ನೀವು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.